Hi everybody, welcome to Shri Saptagiri PU College, Department of Electronics online coaching classes. So, unit number 5, Operational Amplifier or Op-Amp. Lecture 8. Up to lecture 7, we have seen the applications of closed loop configuration. In this video, we are going to study the op-amp under open loop configuration. So open loop configuration ಓದೋಕ್ಕಿಂತ ಮುಂಚೆ ಸ್ವಲ್ಪ ಇಂಟ್ರೊಡಕ್ಟರಿ ಪಾರ್ಟ್ ಆಗಿ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ನ ಹೇಳ್ಕೊಡ್ತಾ ಹೋಗೋಣ. ಸೊ ಓಪನ್ ಲೂಪ್ ಕಾನ್ಫಿಗರೇಷನ್ ಅಲ್ಲಿ ಗೈನ್ ಬಂದು A, which is represented by A. ಐಡಿಯಲ್ ಆಗಿ ಓಪನ್ ಲೂಪ್ ಗೈನ್ ನ ವ್ಯಾಲ್ಯೂ ಎಷ್ಟು ಇರಬೇಕು, which must be equal to infinity. So let us think that V0 is equal to A into Vi, which must be equal to A into V1 minus V2 ಅಂತ ಅನ್ಕೊಂತ ಹೋಗೋಣ. ಸರ್ಕ್ಯೂಟ್ ಡಯಾಗ್ರಾಮ್ ಅಬ್ಸರ್ವ್ ಮಾಡ್ಕೊಂತ ಹೋಗಿ, ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವಿಲ್ಲಿ ಏನಾದರೂ ಒಂದು ರೆಸಿಸ್ಟರ್ ನ ಫೀಡ್ಬ್ಯಾಕ್ ಆಗಿ ಕನೆಕ್ಟ್ ಮಾಡಿದ್ರೆ ಅವಾಗ ಅದು ಏನಾಗ್ತಿತ್ತು, ಕ್ಲೋಸ್ಡ್ ಲೂಪ್ ಕಾನ್ಫಿಗರೇಷನ್ ಆಗ್ತಿತ್ತು. ಬಟ್ ನಾವಿಲ್ಲಿ ಯಾವುದೇ ರೀತಿ ಫೀಡ್ಬ್ಯಾಕ್ ರೆಸಿಸ್ಟರ್ ನ ಕನೆಕ್ಟ್ ಮಾಡಿಲ್ಲ. ದೇರ್ಫೋರ್ ಇದು ಯಾವ ಕಾನ್ಫಿಗರೇಷನ್ ಆಗುತ್ತೆ, ಓಪನ್ ಲೂಪ್ ಕಾನ್ಫಿಗರೇಷನ್ ಆಗುತ್ತೆ. ಸೊ ಈ ಒಂದು ಓಪನ್ ಲೂಪ್ ಕಾನ್ಫಿಗರೇಷನ್ ಅಲ್ಲಿ ಫಸ್ಟ್ V0 is equal to A into Vi ಇದೆ, which must be equal to A into V2 ಮೈನಸ್ ಏನಂತ ಹಾಕೊಬಹುದು, V1 ಅಂತ ಹಾಕೊಬಹುದು. ಇದನ್ನು ಯಾವ ರೀತಿ ಬರೀಬೇಕು ಅಂತ ಹೇಳ್ಕೊಟ್ಟಿದೀವಿ ಆಲ್ರೆಡಿ. ಸಿನ್ಸ್ ಐಡಿಯಲ್ ವ್ಯಾಲ್ಯೂ ಆಫ್ ಎ ಈಸ್ ಏನಾಗಬೇಕು, ಇನ್ಫಿನಿಟಿ. ಸೊ ಇನ್ಫಿನಿಟಿ ಮಲ್ಟಿಪ್ಲೈ ಎನಿಥಿಂಗ್ ಈಸ್ ಆಲ್ಸೋ ಈಕ್ವಲ್ ಟು ಇನ್ಫಿನಿಟಿ. ದಟ್ ಮಸ್ಟ್ ಬಿ ಈಕ್ವಲ್ ಟು ಅಂತ ಕರಿತೀವಿ ಅಂತ ಹೇಳಿ ಸ್ಯಾಚುರೇಟೆಡ್ ವೋಲ್ಟ್ಸ್ ಅಂತ ರೆಪ್ರೆಸೆಂಟ್ ಮಾಡಿದೀನಿ. ಏನಿದು ಹಾಗಾದ್ರೆ V0 is equal to ಸ್ಯಾಚುರೇಟೆಡ್ ವೋಲ್ಟ್ಸ್ ಅಂತ ಹೇಳಿದ್ರೆ, ಈಗ ಅರ್ಥ ಮಾಡ್ಕೊಂತ ಹೋಗೋಣ. ಸೊ ನಿಮ್ಗೆ ಇಲ್ಲೊಂದು ಗ್ರಾಫ್ ನ ಕೊಟ್ಟಿದೀವಿ. ಈ ಗ್ರಾಫ್ ನಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಆಕ್ಸಿಸ್ ನಲ್ಲಿ ಇರುವಂತಹ ವೋಲ್ಟೇಜು ವಿ ಇನ್ ಇದೆ, ವೈ ಆಕ್ಸಿಸ್ ಅಲ್ಲಿ ಇರುವಂತಹ ವೋಲ್ಟೇಜು ಪ್ಲಸ್ ವಿ ಸ್ಯಾಚುರೇಷನ್ ಅಂತ ಕೊಟ್ಟಿದೀವಿ. ಯೂನಿಟ್ ನಂಬರ್ 2 ಎಂಡ್ ಪಾಯಿಂಟ್ಸ್ ಅಂತ ಕಂಡುಹಿಡಿತಾ ಇದ್ವಿ ನಾವು. ಕ್ಯೂ ಪಾಯಿಂಟ್ ನ ಕಂಡುಹಿಡಿಯೋಕ್ಕಿಂತ ಮುಂಚೆ ಎಂಡ್ ಪಾಯಿಂಟ್ಸ್ ಅಂತ ಕಂಡುಹಿಡಿತಾ ಇದ್ವಿ. ಏನಕ್ಕೆ ಎಂಡ್ ಪಾಯಿಂಟ್ಸ್ ನ ಕಂಡುಹಿಡಿತಾ ಇದ್ವಿ ಒಂದು ಆಂಪ್ಲಿಫೈರ್ ನಲ್ಲಿ? ಆ ಸರ್ಕ್ಯೂಟ್ ನಲ್ಲಿ ಔಟ್ಪುಟ್ ವೋಲ್ಟೇಜು ಮ್ಯಾಕ್ಸಿಮಮ್ ಎಲ್ಲಿ ತನಕ ಬರಬಹುದು ಅದನ್ನ ನಾವು ಎಂಡ್ ಪಾಯಿಂಟ್ಸ್ ಅಂತ ಕರಿತಾ ಹೋದ್ವಿ. ಹಂಗೆ ಆಪ್ ಆಂಪ್ ಅಲ್ಲೂ ಕೂಡ ಎಷ್ಟು ಮ್ಯಾಕ್ಸಿಮಮ್ ವೋಲ್ಟೇಜ್ ಬರಬಹುದು ಅದನ್ನ ಪ್ಲಸ್ ವಿ ಸ್ಯಾಚುರೇಷನ್ ಅಂಡ್ ಮೈನಸ್ ವಿ ಸ್ಯಾಚುರೇಷನ್ ಅಂತ ಕರಿತೀವಿ. ಎಷ್ಟು ಬರ್ಬೋದು ಹಾಗಾದ್ರೆ? ದಟ್ ಮಸ್ಟ್ ಬಿ ಈಕ್ವಲ್ ಟು ಅಪ್ಲೈಡ್ ಪ್ಲಸ್ ವಿ ಸಿ ಸಿ ಆರ್ ಮೈನಸ್ ವಿಇಇ ಅಷ್ಟು ಆಗಿರುತ್ತೆ. ಅಂದ್ರೆ ಪ್ಲಸ್ ವಿ ಸ್ಯಾಚುರೇಷನ್ ಹೋದ್ರೆ ಪ್ಲಸ್ ವಿ ಸಿ ಸಿ ಆಗುತ್ತೆ, ಮೈನಸ್ ವಿ ಸ್ಯಾಚುರೇಷನ್ ಅಂತ ಹೇಳಿದ್ರೆ ಮೈನಸ್ ವಿಇಇ ಬಯಾಸಿಂಗ್ ವೋಲ್ಟೇಜ್ ಎಷ್ಟಿದೆಯೋ ಅಷ್ಟು ವೋಲ್ಟೇಜ್ ಬರ್ತಾ ಹೋಗ್ಬೇಕು. ಅಲ್ಲಿಗೆ ಆಪ್ ಆಂಪ್ ಅಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ ವೋಲ್ಟೇಜ್ ಎಷ್ಟು ಬರುತ್ತೆ, ದಟ್ ಮಸ್ಟ್ ಬಿ ಈಕ್ವಲ್ ಟು ಪ್ಲಸ್ ವಿ ಸ್ಯಾಚುರೇಷನ್ ಅಂಡ್ ಮೈನಸ್ ವಿ ಸ್ಯಾಚುರೇಷನ್. ದಟ್ ಮಸ್ಟ್ ಬಿ ಈಕ್ವಲ್ ಟು ಯಾವ್ದಾಗಬೇಕು, ಪ್ಲಸ್ ವಿ ಸಿ ಸಿ ಅಂಡ್ ಮೈನಸ್ ವಿಇಇ. Therefore, saturated output voltage ಮಾತ್ರ ಬರುತ್ತೆ ಹೊತ್ತು ಯಾವುದೇ ಕಾರಣಕ್ಕೂ 1 volts 2 volts 3 volts ಅಂತ ಓಪನ್ ಲೂಪ್ ಕಾನ್ಫಿಗರೇಷನ್ ಅಲ್ಲಿ ಬರೋದಿಲ್ಲ. ಆ ತರ 1 volts 2 volts 3 volts ಯಾವ ಕಾನ್ಫಿಗರೇಷನ್ ಅಲ್ಲಿ ಬರಬಹುದು, ಕ್ಲೋಸ್ಡ್ ಲೂಪ್ ಕಾನ್ಫಿಗರೇಷನ್ ಅಲ್ಲಿ ಬರಬಹುದು. ಯಾಕಂದ್ರೆ ಎ ವಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅರ್ಥ. ಅಲ್ಲೂ ಕೂಡ ಏನಾದ್ರು ಜಾಸ್ತಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ 100% ಅದು ಕೂಡ ಏನಾಗ್ತಾ ಹೋಗುತ್ತೆ, ಪ್ಲಸ್ ವಿ ಸ್ಯಾಚುರೇಷನ್ ವೋಲ್ಟೇಜ್ಗೆ ಹೋಗುತ್ತೆ ಅಲ್ಲಿ. ಸೊ V0 is equal to ನಿಮಗೆ ಒಂದು ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೆ ಇದನ್ನ. ಒಂದು ಪ್ರಾಬ್ಲಮ್ ಅಲ್ಲಿ ಔಟ್ಪುಟ್ ವೋಲ್ಟೇಜ್ ಅರೌಂಡ್ 18 ವೋಲ್ಟ್ಸ್ ಏನೋ ಬಂತು. 18 ವೋಲ್ಟ್ಸ್ ಔಟ್ಪುಟ್ ನಮಗೆ ಆಪ್ ಆಂಪ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ಪ್ಲಸ್ ವಿ ಸಿ ಸಿ ಮೈನಸ್ ವಿ ಎಷ್ಟಿರಬೇಕು ಅಂತ ಹೇಳಿದ್ವಿ, 24 ವೋಲ್ಟ್ಸ್ ನಾವು ಇನ್ಪುಟ್ ನ ಬಯಾಸಿಂಗ್ ಇನ್ಪುಟ್ಸ್ ನ ಕೊಡಬೇಕು ಅಂತ ಹೇಳಿದ್ದೆ. ಸೊ ದಟ್ ಈಸ್ ದಿ ರೀಸನ್. ಏಕೆಂದ್ರೆ ನಮ್ಮಲ್ಲಿ ಆಪ್ ಆಂಪ್ ನ ತಗೊಂಡಾಗ ಔಟ್ಪುಟ್ ವೋಲ್ಟೇಜ್ ಯಾವುದೇ ಕಾರಣಕ್ಕೂ ಪ್ಲಸ್ ವಿ ಸ್ಯಾಚುರೇಷನ್ ಮೈನಸ್ ವಿ ಸ್ಯಾಚುರೇಷನ್ ಎಕ್ಸೀಡ್ ಆಗೋದಿಲ್ಲ. ಸೊ ಓಪನ್ ಲೂಪ್ ಕಾನ್ಫಿಗರೇಷನ್ ಅಲ್ಲಿ ಗೈನ್ ತುಂಬಾ ಜಾಸ್ತಿ ಇರೋದ್ರಿಂದ ನಾನು ಎಷ್ಟೇ ಕಡಿಮೆ ಇನ್ಪುಟ್ ನ ಕೊಟ್ಟರು ಸಹಿತ ಔಟ್ಪುಟ್ ಎಲ್ಲಿಗೆ ಡ್ರಿವನ್ ಆಗ್ಬಿಡುತ್ತೆ, ಸ್ಯಾಚುರೇಷನ್ ವೋಲ್ಟ್ಸ್ಗೆ ಡ್ರಿವನ್ ಆಗುತ್ತೆ. ಈ ಒಂದು ಪಾಯಿಂಟ್ ಅನ್ನ ನಾವು ಎಲ್ಲಿಗೆ ಉಪಯೋಗಿಸ್ಕೊಬಹುದು ಅಂತ ಹೇಳಿದ್ರೆ ಕಂಪರೇಟರ್ಸ್ ಅಲ್ಲಿ ಉಪಯೋಗಿಸ್ಕೊಂತ ಹೋಗ್ಬೋದು. ಸೊ ಕಂಪೇರೇಟರ್ಸ್ ಅಂದ್ರೆ ಏನು, ಇಟ್ ಈಸ್ ಅ ಡಿವೈಸ್ ವಿಚ್ ಕಂಪೇರ್ಸ್ ದಿ ಇನ್ಪುಟ್. ಸಿಂಪಲ್ ಆಗಿ ಹೇಳೋ ಪ್ರಕಾರ ಡೆಫಿನಿಷನ್ ಅದು ಅಲ್ಲಿ. ಕಂಪೇರ್ ಅಂತ ಹೇಳಿದ್ರೆ ಏನ್ ಮಾಡುತ್ತೆ, V1 is greater than V2 ನ ಅಥವಾ V2 is greater than V1 ನ
ಅಥವಾ V1 ಮತ್ತೆ V2 ಈಕ್ವಲ್ ಈ ತರ ಹೇಳುವಂತ ಡಿವೈಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ ನಾವು ಕಂಪರೇಟರ್ ಅಂತ ಕರಿತಾ ಹೋಗ್ತೀವಿ. ಸೊ ಯಾವ ರೀತಿ ಇದು ಬರುವಂತದ್ದು, ಲೆಟ್ ಅಸ್ ಅನಲೈಸ್ ಇನ್ ದಿ ನೆಕ್ಸ್ಟ್ ಸ್ಲೈಡ್. So what is the meaning of voltage comparator? A voltage comparator is a device which compares a signal voltage of one input of the op amp with a known voltage ಅಂತ ತಗೊಂತೀವಿ. known voltage ಅಂದ್ರೆ ಯಾವುದು ನೋಡಿ, ಇಲ್ಲಿ ಹಾಕೊಂಡಿದೀವಲ್ಲ ಅದು V in ಅನ್ನೋದನ್ನ known voltage ಅಂತ ತಗೊಂತಾ ಹೋಗೋಣ, ಅಥವಾ V reference ನ known voltage ಅಂತ ತಗೊಂತಾ ಹೋಗೋಣ. on another input ಅಂತ ಹೇಳಿದ್ರೆ V in ಅಂತ ಅರ್ಥ. A comparator is a device which compares the signal voltage is of ಯಾವುದು V in signal voltage of one input ಅಂದ್ರೆ ಇದು of an op amp with known voltage ಅಂದ್ರೆ ಎಷ್ಟು ಕೂಡ ನನಗೆ ಗೊತ್ತು ಅಂತ ಅರ್ಥ. ಅದು ಗೊತ್ತಿರೋದ್ರೆ ಅಂತ ತಗೊಂತೀನಿ, ಅದನ್ನ ರೆಫರೆನ್ಸ್ ವೋಲ್ಟೇಜ್ ನ ತಗೊಂತೀನಿ, which is represented by VRAF ಅಂತ ತಗೊಂತಾ ಹೋಗ್ತೀವಿ. in the simplest form it is ಏನಂತ ಕರಿತೀವಿ ಅದನ್ನ, it is a open loop op amp with two analog inputs and a digital output. The output may be positive or negative saturation voltage depending on which input is larger. ಯಾವ ಇನ್ಪುಟ್ ಲಾರ್ಜರ್ ಅನ್ನೋದ್ರ ಮೇಲೆ ನೆಗೆಟಿವ್ ಅಥವಾ ಸ್ಯಾಚುರೇಷನ್ ಗೆ ಡ್ರಿವನ್ ಆಗ್ತಾ ಹೋಗುತ್ತೆ ಅಂತ ಅರ್ಥ ಅದು. ಈಗ ಬರೋಣ. ಸೊ ಪ್ಲಸ್ ಸೈನ್ ಯಾವ್ದಕ್ಕಿದೆಯಪ್ಪ, ವಿ ಇನ್ನಿಗಿದೆ. ಮೈನಸ್ ಸೈನ್ ಯಾವ್ದಿಗಿದೆ, ವಿ ರೆಫರೆನ್ಸ್ ಗಿದೆ. ದೇರ್ಫೋರ್ ಔಟ್ಪುಟ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ವಿ ಇನ್ ಮೈನಸ್ ವಿ ರೆಫರೆನ್ಸ್ ಅಂತ ಬರ್ಕೊಂತ ಹೋಗೋಣ. ಸೊ ಅಬ್ಸರ್ವ್ ಮಾಡಿ. ಸೊ ಔಟ್ಪುಟ್ ಇಸ್ ಈಕ್ವಲ್ ಟು ಏನಂತ ಬರೀಬಹುದು ನಾವೀಗ, ವಿ ಔಟ್ಪುಟ್ ಈಸ್ ಈಕ್ವಲ್ ಟು ಪ್ಲಸ್ ಇರೋ ಸೈನು ವಿ ಇನ್ನಿಗಿದೆ. ಸೊ ಅದಕ್ಕೋಸ್ಕರ ಎಂತ ಬರ್ಕೊಂತೀನಿ, ಅದನ್ನ ವಿ ಇನ್ ಅಂತಾನೆ ಬರ್ಕೊಂತೀನಿ, ಮೈನಸ್ ಯಾವ್ದಾಗತ್ತೆ, ವಿ ರೆಫರೆನ್ಸ್ ಆಗ್ತಾ ಹೋಗುತ್ತೆ ಅಂತ ಅನ್ಕೋಣ. ಸೊ ವಿ ಇನ್ ಅನ್ನೋದು ಎ ಸಿ ವೋಲ್ಟೇಜ್ ಅಂತ ಅನ್ಕೊಂತ ಹೋಗಿ, ಅಲ್ಲಿ ಅಂದ್ರೆ ಎ ಸಿ ಸಿಗ್ನಲ್ ಅಂತ ಅನ್ಕೊಂತ ಹೋಗೋಣ. ವಿ ರೆಫರೆನ್ಸ್ ಅನ್ನೋದು ಡಿ ಸಿ ವೋಲ್ಟೇಜ್ ಆಗಿ ತಗೊಂತ ಹೋಗೋಣ ಇಲ್ಲಿ. ಈಗ ಅಬ್ಸರ್ವ್ ಮಾಡ್ಕೊಂತ ಹೋಗಿ ಡಯಾಗ್ರಾಮ್ ಅಲ್ಲಿ. ಸಿನ್ಸ್ ಏನಾಗಿದೆ ಈಗ ಇಕ್ವೇಶನ್, ವಿ ನಾಟ್ ಇಸ್ ಈಕ್ವಲ್ ಟು ವಿ ಇನ್ ಮೈನಸ್ ವಿ ರೆಫರೆನ್ಸ್. ಇಫ್ ವಿ ಇನ್ ಇಸ್ ಗ್ರೇಟರ್ ದೆನ್ ವಿ ರೆಫರೆನ್ಸ್, ವಿ ಇನ್ನು ಗ್ರೇಟರ್ ದೆನ್ ವಿ ರೆಫರೆನ್ಸ್ ಆದಾಗ ಪಾಸಿಟಿವ್ ಕ್ವಾಂಟಿಟಿ ಬರುತ್ತಾ, ನೆಗೆಟಿವ್ ಕ್ವಾಂಟಿಟಿ ಬರುತ್ತಾ, ಸಾರಿ ವಿ ಇನ್ ಇಸ್ ಲೆಸ್ ದೆನ್ ವಿ ರೆಫರೆನ್ಸ್ ಆದಾಗ, ಅಂದ್ರೆ ವಿ ಇನ್ ಕಡಿಮೆ ಇದೆ, ವಿ ರೆಫರೆನ್ಸ್ ಜಾಸ್ತಿ ಇದೆ. ವಿ ರೆಫರೆನ್ಸ್ ಜಾಸ್ತಿ ಆದಾಗ ನೆಗೆಟಿವ್ ಕ್ವಾಂಟಿಟಿ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಸೊ ಔಟ್ಪುಟ್ ಅಲ್ಲಿ ನೆಗೆಟಿವ್ ವೋಲ್ಟೇಜ್ ಬರಬೇಕು. ಓಪನ್ ಲೂಪ್ ಕಾನ್ಫಿಗರೇಷನ್ ಆಗಿರೋದ್ರಿಂದ ಏನ್ ಬರ್ತಾ ಹೋಗುತ್ತೆ, ಅಲ್ಲಿ ಮೈನಸ್ ವಿ ಸ್ಯಾಚುರೇಷನ್ ಅಷ್ಟು ಔಟ್ಪುಟ್ ವೋಲ್ಟೇಜ್ ಬರುತ್ತೆ. ಹಾಗೆ ಇನ್ನೊಂದು ಕಂಡೀಷನ್ ಹಾಕೋಣ, ಏನಂತ, ವಿ ಇನ್ ಇಸ್ ಗ್ರೇಟರ್ ದನ್ ವಿ ರೆಫರೆನ್ಸ್. ಸೊ ವಿ ಇನ್ ಜಾಸ್ತಿ ಆಗ್ತಾ ಇದೆ, ವಿ ರೆಫರೆನ್ಸ್ ಕಡಿಮೆ ಆಗ್ತಾ ಇದೆ. ಅವಾಗ ಬರುವಂತ ವೋಲ್ಟೇಜ್ ಯಾವ್ದಾಗಿರುತ್ತೆ, ಪಾಸಿಟಿವ್ ವೋಲ್ಟೇಜ್. ಓಪನ್ ಲೂಪ್ ಕಾನ್ಫಿಗರೇಷನ್ ಆಗಿರೋದ್ರಿಂದ ಪ್ಲಸ್ ವಿ ಸ್ಯಾಚುರೇಷನ್ ಔಟ್ಪುಟ್ ಬರ್ತಾ ಹೋಗುತ್ತೆ ನಮಗೆ ಇಲ್ಲಿ. ಸೊ ಗ್ರಾಫ್ ನ ರೆಪ್ರೆಸೆಂಟೇಷನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊಂತ ಹೋಗಿ. ಸೊ ನಾವೀಗ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ವಿ ರೆಫರೆನ್ಸ್ ಅನ್ನೋ ವೋಲ್ಟೇಜ್ ಇದೆ. ಸೊ ಇಲ್ಲಿಂದ ಇಲ್ಲಿ ತನಕನು ವಿ ಇನ್ ಈಸ್ ಲೆಸ್ ಕಂಪೇರ್ಡ್ ಟು ವಿ ರೆಫರೆನ್ಸ್. ಈ ಪಾಯಿಂಟ್ ಇಂದ ಮುಂದಕ್ಕೆ ವಿ ಇನ್ ಜಾಸ್ತಿ ಇದೆ, ಇಲ್ಲೆಲ್ಲ ವಿ ರೆಫರೆನ್ಸ್ ಕಡಿಮೆ ಇದೆ. ಸೊ ಇಲ್ಲಿಂದ ಕೆಳಗಡೆಗೆ ವಿ ಇನ್ನು ಕಡಿಮೆ ಆಗುತ್ತೆ, ವಿ ರೆಫರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಅಬ್ಸರ್ವ್ ಮಾಡೋಣ, ನಮ್ ಕಂಡೀಷನ್ ಪ್ರಕಾರ ಇವೆರಡರಲ್ಲಿ ಔಟ್ಪುಟ್ ಇಕ್ವೇಶನ್ ಏನಂತ ಬರೋದ್ವಿ ಇಲ್ಲಿ, ವಿ ಇನ್ ಮೈನಸ್ ವಿ ರೆಫರೆನ್ಸ್. ಸೊ ವಿ ಇನ್ ಮೈನಸ್ ವಿ ರೆಫರೆನ್ಸ್ ಆಗಿರೋದ್ರಿಂದ ಸೊ ಔಟ್ಪುಟ್ ವೋಲ್ಟೇಜ್ ಅಬ್ಸರ್ವ್ ಮಾಡಿ. ಇಫ್ ವಿ ಇನ್ ಈಸ್ ಲೆಸ್ ದ್ಯಾನ್ ವಿ ರೆಫರೆನ್ಸ್, ಅಬ್ಸರ್ವ್ ಮಾಡ್ಕೊಳ್ರಪ್ಪ, ವಿ ಇನ್ ಈಸ್ ಲೆಸ್ ದ್ಯಾನ್ ವಿ ರೆಫರೆನ್ಸ್, ಔಟ್ಪುಟ್ ವೋಲ್ಟೇಜ್ ಏನಾಗಬೇಕು, ಮೈನಸ್ ವಿ ಸ್ಯಾಚುರೇಷನ್. ನೋಡಿ ಇಲ್ಲಿ ತನಕನೂ ಏನಾಗಿದೆ, ನನಗೆ ಮೈನಸ್ ವಿ ಸ್ಯಾಚುರೇಷನ್ ಇದೆ. ಅದೇ ಏನಾದ್ರೂ ಕಂಡೀಷನ್ ವಿ ಇನ್ ಈಸ್ ಗ್ರೇಟರ್ ದ್ಯಾನ್ ವಿ ರೆಫರೆನ್ಸ್ ಆಯ್ತು ಅಂದ್ರೆ ವಿ ನಾಟ್ ಈಸ್ ಇಕ್ವಲ್ ಟು ಏನಾಗಬೇಕು, ಪ್ಲಸ್ ವಿ ಸ್ಯಾಚುರೇಷನ್. ನೋಡಿ ಈ ಪಾಯಿಂಟ್ ಇಂದ ಮುಂದಕ್ಕೆ ವಿ ಇನ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಎಲ್ಲಿಗೆ ಡ್ರಿವನ್ ಆಗುತ್ತೆ, ಪಾಸಿಟಿವ್ ವಿ ಸ್ಯಾಚುರೇಷನ್ ಡ್ರಿವನ್ ಆಗುತ್ತೆ. ಈ ಒಂದು ಪಾಯಿಂಟ್ ಇಂದ ಕೆಳಗಡೆಗೆ ವಿ ಇನ್ ಕಡಿಮೆ ಇದೆ, ಅದಕ್ಕೋಸ್ಕರ ಎಲ್ಲಿ ಡ್ರಿವನ್ ಆಗಬೇಕು, ಮೈನಸ್ ವಿ ಸ್ಯಾಚುರೇಷನ್ ಡ್ರಿವನ್ ಆಗಬೇಕು. ಎಲ್ಲಿ ತನಕ ಮೈನಸ್ ವಿ ಸ್ಯಾಚುರೇಷನ್ ಇರುತ್ತೆ, ಅಂಟಿಲ್ ಅಂಡ್ ಅನ್ಲೆಸ್ ವಿ ಇನ್ ಇಸ್ ಗ್ರೇಟರ್ ದ್ಯಾನ್ ವಿ ರೆಫರೆನ್ಸ್. ಸೊ ವಿ ಇನ್ ಗ್ರೇಟರ್ ಆಯ್ತು, ಏಕದಮ್ ಎಲ್ಲಿ ಡ್ರಿವನ್ ಆಯ್ತು, ನನಗೆ ಪಾಸಿಟಿವ್ ರೆಫರೆನ್ಸ್ ಪಾಸಿಟಿವ್ ಸ್ಯಾಚುರೇಷನ್ ಗೆ ಡ್ರಿವನ್ ಆಗ್ತಾ ಹೋಯಿತು. ಸೊ ಇದು ಪಾಸಿಟಿವ್ ರೆಫರೆನ್ಸ್ ವೋಲ್ಟೇಜ್. ಅದೇ ತರ ನೆಗೆಟಿವ್ ರೆಫರೆನ್ಸ್ ವೋಲ್ಟೇಜ್
ಕೂಡ ಹಾಕೊಂತ ಹೋಗ್ಬೋದು. ಬಟ್ ನಮ್ಮ ಸಿಲೆಬಸ್ ಅಲ್ಲಿ ಪಾಸಿಟಿವ್ ರೆಫರೆನ್ಸ್ ವೋಲ್ಟೇಜ್ ಸಾಕಾಗುತ್ತೆ ನಮಗೆ ನೋಡೋದಕ್ಕೆ. ಸೊ ಈಗ ಇದರ ಅಪ್ಲಿಕೇಶನ್ಸ್ ನ 2 ಅಪ್ಲಿಕೇಶನ್ಸ್ ನೋಡ್ತಾ ಹೋಗ್ತೀವಿ. ಒಂದು ಝೀರೋ ಕ್ರಾಸಿಂಗ್ ಡಿಟೆಕ್ಟರ್, ಇನ್ನೊಂದು ಸ್ಮಿತ್ ಟ್ರಿಗರ್ ಅಂತ ಓದ್ತಾ ಹೋಗ್ತೀವಿ. ಸೊ ಕಂಪರೇಟರ್ ಅಪ್ಲಿಕೇಶನ್ಸ್ ಅಲ್ಲಿ ಫಸ್ಟ್ ಝೀರೋ ಕ್ರಾಸಿಂಗ್ ಡಿಟೆಕ್ಟರ್ ಅಂತ ಹೇಳಿದ್ರೆ ಇಟ್ ಈಸ್ ಅ ವೋಲ್ಟೇಜ್ ಕಂಪರೇಟರ್ ದಟ್ ಸ್ವಿಚಸ್ ದಿ ಔಟ್ಪುಟ್ ಬಿಟ್ವೀನ್ ಪ್ಲಸ್ ವಿ ಸ್ಯಾಚುರೇಷನ್ ಟು ಮೈನಸ್ ವಿ ಸ್ಯಾಚುರೇಷನ್ ವೆನ್ ಯಾವಾಗ ಇನ್ಪುಟ್ ಕ್ರಾಸಸ್ ಈ ಝೀರೋ ರೆಫರೆನ್ಸ್ ವೋಲ್ಟೇಜ್. ಝೀರೋ ರೆಫರೆನ್ಸ್ ವೋಲ್ಟೇಜ್ ನ ಕ್ರಾಸ್ ಆಗಿದ ತಕ್ಷಣ ಪ್ಲಸ್ ವಿ ಸ್ಯಾಚುರೇಷನ್ ಇದು ಮೈನಸ್ ವಿ ಸ್ಯಾಚುರೇಷನ್ ಆಗುತ್ತೆ, ಮೈನಸ್ ವಿ ಸ್ಯಾಚುರೇಷನ್ ಇದ್ದು ಪ್ಲಸ್ ವಿ ಸ್ಯಾಚುರೇಷನ್ ಆಗುತ್ತೆ. ಆ ತರ ಒಂದು ಸರ್ಕ್ಯೂಟ್ ಏನಂತ ಕರೀಬೇಕು ನಾವು? ಝೀರೋ ಕ್ರಾಸಿಂಗ್ ಡಿಟೆಕ್ಟರ್ ಅಂತ ಕರೀಬೇಕು. ಇಟ್ ಈಸ್ ಅನ್ ಆಪ್ ಆಂಪ್ ಕಂಪರೇಟರ್ ಸರ್ಕ್ಯೂಟ್ ವಿತ್ ವಿ ರೆಫರೆನ್ಸ್ ಇಸ್ ಈಕ್ವಲ್ ಟು 0 ವೋಲ್ಟ್ಸ್. ಈಗ ಇಲ್ಲಿ ಅರ್ಥ ಮಾಡ್ಕೊಂತ ಹೋಗೋಣ. ಸೊ ಔಟ್ಪುಟ್ ವೋಲ್ಟೇಜ್ ಇದಕ್ಕೆ ಏನಂತ ಬರೀಬಹುದು ನಾವು? ಸೊ ವಿ ಔಟ್ಪುಟ್ ಇಸ್ ಈಕ್ವಲ್ ಟು ಅಬ್ಸರ್ವ್ ಮಾಡಿ, ವಿ ಔಟ್ಪುಟ್ ಇಸ್ ಈಕ್ವಲ್ ಟು ಏನಂತ ಈಕ್ವೇಶನ್ ಬರೀಬಹುದಪ್ಪ? ಅಲ್ಲಿ ಪಾಸಿಟಿವ್ ಯಾವ್ದಕ್ಕಿದೆ? ವಿ ಇನ್ ಇದೆ. ವಿ ಇನ್ ಮೈನಸ್ ಯಾವ್ದಾಗುತ್ತೆ? ವಿ ರೆಫರೆನ್ಸ್. ವಿ ರೆಫರೆನ್ಸ್ ನಾವೇನಂತ ಅನ್ಕೊಬಹುದು? ಇಲ್ಲಿ ಯು ಕ್ಯಾನ್ ಕಾಲ್ ಇಟ್ ಎಸ್ 0 ಅಂತ ಅನ್ಕೊಂತ ಹೋಗೋಣ. ಸೊ ವಿಚ್ ಮಸ್ಟ್ ಬಿ ಈಕ್ವಲ್ ಟು ವಿ ಇನ್ ಅನ್ನೋದು ಏನ್ ಸಿಗ್ನಲ್ ಆಗಿದೆ? ಇಟ್ ಇಸ್ ಆಫ್ ಎ ಸಿ ಸಿಗ್ನಲ್ ಆಗಿರೋದು. ಸೊ ಎ ಸಿ ಸಿಗ್ನಲ್ ನ ಬರೀತಾ ಹೋಗ್ತೀನಿ. ಸೊ ಎ ಸಿ ಸಿಗ್ನಲ್ ಬರೀದ್ರೆ ನಾವು ಈ ತರ ಹಾಕೊಂಡ್ವಿ ಅಂತ ಹೇಳಿದ್ರೆ ಸೊ ಮೈನಸ್ ಏನಾಗುತ್ತೆ? ಅಲ್ಲಿ 0 ಆಗುತ್ತೆ ಅನ್ಕೊಂತ ಹೋಗೋಣ. ಸೊ ಈ ಪಾಯಿಂಟ್ ಅಲ್ಲಿ ಮಾತ್ರ 0 ವೋಲ್ಟೇಜ್ ಇರುತ್ತೆ ನನಗೆ. ಇನ್ ಯಾವ ವೋಲ್ಟೇಜ್ ಅಲ್ಲೂ ನನಗೆ 0 ಬರೋದಕ್ಕೆ ಸಾಧ್ಯ ಇಲ್ಲ. ಸರ್ಕ್ಯೂಟ್ ಡಯಾಗ್ರಾಮ್ ಅಬ್ಸರ್ವ್ ಮಾಡ್ಕೊಂತ ಹೋಗೋಣ. ಒಂದ್ಸಲ ಅಬ್ಸರ್ವ್ ಮಾಡಿ. ಈಗ ವೆನ್ ವಿ ಇನ್ ಇಸ್ ಗ್ರೇಟರ್ ದ್ಯಾನ್ 0, ಸಾರಿ ಲೆಸ್ ದ್ಯಾನ್ 0, ವಿ ನಾಟ್ ಈಸ್ ಈಕ್ವಲ್ ಟು ಮೈನಸ್ ವಿ ಸ್ಯಾಚುರೇಷನ್. ವಿ ಇನ್ ಈಸ್ ಲೆಸ್ ದ್ಯಾನ್ 0, 0 ಗಿಂತ ಕಡಿಮೆ ಆದಾಗ ವಿ ನಾಟ್ ಮೈನಸ್ ವಿ ಸ್ಯಾಚುರೇಷನ್ ಬರ್ತಾ ಇದೆ. ಅದೇ ವಿ ಇನ್ ಗ್ರೇಟರ್ ದ್ಯಾನ್ 0 ಆಯ್ತು ಅಂತ ಹೇಳಿದ್ರೆ ವಿ ನಾಟ್ ಎಲ್ಲಿಗೆ ಹೋಗ್ಬೇಕು? ಪ್ಲಸ್ ವಿ ಸ್ಯಾಚುರೇಷನ್ ಆಗ್ತಾ ಹೋಗ್ಬೇಕು. ದಟ್ ಈಸ್ ಔಟ್ಪುಟ್ ವೋಲ್ಟೇಜ್ ಇಸ್ ಡ್ರಿವನ್ ಇನ್ ಟು ನೆಗೆಟಿವ್ ಸ್ಯಾಚುರೇಷನ್ ವೆನ್ ದಿ ಇನ್ಪುಟ್ ಸಿಗ್ನಲ್ ಪಾಸಸ್ ಥ್ರೂ ದಿ 0 in negative direction. ಅಬ್ಸರ್ವ್ ಮಾಡಿ. ಈಗ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ 100% ಗೊತ್ತಾಗುತ್ತೆ ನೀಟಾಗಿ. ನೋಡ್ರಪ್ಪ ಇಲ್ಲಿ. ಸೊ ನಾವು ಈಕ್ವೇಶನ್ ನ ಏನಂತ ಬರ್ಕೊಂಡಿದೀವಿ ಇಲ್ಲಿ? ವಿ ನಾಟ್ ಈಸ್ ಈಕ್ವಲ್ ಟು ಅಥವಾ ವಿ ನಾಟ್ ಈಸ್ ಈಕ್ವಲ್ ಟು ವಿ ಇನ್ ಮೈನಸ್ 0 ಅಂತ ಹಾಕೊಂಡಿದೀವಿ. 0 ನ ಕ್ರಾಸ್ ಮಾಡಿದ ತಕ್ಷಣ ಏನಾಗಬೇಕು? ಪಾಸಿಟಿವ್ ಮತ್ತೆ ನೆಗೆಟಿವ್ ಸ್ಯಾಚುರೇಷನ್ಗೆ ಡ್ರಿವನ್ ಆಗ್ತಾ ಹೋಗಬೇಕು ಅಂತ ಅರ್ಥ. ಈಗ ಫಸ್ಟ್ ಟೈಮು ಇಲ್ಲಿ ವಿ ರೆಫರೆನ್ಸ್ 0 ವೋಲ್ಟ್ಸ್ಗೆ ಹಾಕೊಂಡಿರೋದು ನಾವೀಗ ಅಲ್ಲಿ. ಸೊ ಫಸ್ಟ್ ಇನ್ಕ್ರೀಸ್ ಆಗ್ತಾ ಇದೆ. ಏನು ಇನ್ಕ್ರೀಸ್ ಆಗ್ತಾ ಇದೆ? ಇನ್ಪುಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇನ್ಪುಟ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಈ ವ್ಯಾಲ್ಯೂ 0ಗಿಂತ ಜಾಸ್ತಿ ಅಂತ ಅರ್ಥ. ಎಲ್ಲಿ ತನಕ 0ಗಿಂತ ಜಾಸ್ತಿ ಅಂತ ಹೇಳಿದ್ರೆ ಈ ಪಾಯಿಂಟಿಗೆ ಬಂದಿದ ತಕ್ಷಣ ವಿ ಇನ್ ಇಸ್ ಈಕ್ವಲ್ ಟು ಏನಾಗುತ್ತೆ? ವಿ ರೆಫರೆನ್ಸ್ ಆಗುತ್ತೆ ನನಗೆ ಈ ಪಾಯಿಂಟಿಗೆ ಬಂದಿದ ತಕ್ಷಣ. ಇಲ್ಲಿಂದ ಕೆಳಗಡೆಗೆ ಹೋದರೆ ವಿ ಇನ್ನು ಕಡಿಮೆ ಆಗ್ತಾ ಇದೆ. ಯಾವುದಕ್ಕಿಂತ ಕಡಿಮೆ ಆಗ್ತಾ ಇದೆ? ರೆಫರೆನ್ಸ್ ವೋಲ್ಟೇಜ್ 0ಗಿಂತ ಕಡಿಮೆ ಆಗ್ತಾ ಇದೆ. ಆವಾಗ ಬರುವಂಥ ವೋಲ್ಟೇಜ್ ಏನಾಗಿರುತ್ತೆ? ನೆಗೆಟಿವ್ ವೋಲ್ಟೇಜ್ ಅಂದರೆ ನೆಗೆಟಿವ್ ವಿ ಸ್ಯಾಚುರೇಷನ್ ಆಗಿರುತ್ತೆ. ಇಲ್ಲಿ ತನಕ ನೆಗೆಟಿವ್ ವಿ ಸ್ಯಾಚುರೇಷನ್ ಆಗಿರುತ್ತೆ ಅಂಟಿಲ್ ಅಂಡ್ ಅನ್ಲೆಸ್ ವಿ ಇನ್ ಈಸ್ ಗ್ರೇಟರ್ ದ್ಯಾನ್ 0. 0ಗಿಂತ ಜಾಸ್ತಿ ಆಗ್ತಿದ್ದಂಗೆ ವಿ ಇನ್ನು ಅವಾಗ ಏಕ್ದಮ್ ಎಲ್ಲಿಗೆ ಹೋಗ್ಬೇಕದು? ಪಾಸಿಟಿವ್ ವಿ ಸ್ಯಾಚುರೇಷನ್ಗೆ ಹೋಗಬೇಕು. ಏನಾದ್ರು ಕಡಿಮೆ ಆಯಿತು ಅಂತ ಹೇಳಿದ್ರೆ ನೆಗೆಟಿವ್ ವಿ ಸ್ಯಾಚುರೇಷನ್, ಜಾಸ್ತಿ ಆಯಿತು ವಿ ಇನ್ ಅಂತ ಹೇಳಿದ್ರೆ ಪಾಸಿಟಿವ್ ವಿ ಸ್ಯಾಚುರೇಷನ್. ಇದು ರೆಫರೆನ್ಸ್ ವೋಲ್ಟೇಜ್. 0 ವೋಲ್ಟ್ ಈಸ್ ಆಫ್ ರೆಫರೆನ್ಸ್ ವೋಲ್ಟೇಜ್ ಆ್ಯಂಡ್ ದಿಸ್ ಈಸ್ ಆಫ್ ಇನ್ಪುಟ್ ಸಿಗ್ನಲ್. ಸೊ ಈ ಇನ್ಪುಟ್ ಸಿಗ್ನಲ್ಲು 0 ವೋಲ್ಟ್ಸಿಗೆ ಬಂದರೆ ಮಾತ್ರ ಡಿಟೆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಯಾವ ರೀತಿ ಡಿಟೆಕ್ಟ್ ಮಾಡ್ತಿದೆ? ಇಲ್ಲಿ 0 ಬಂತು, ಮುಂಚೆ ಎಷ್ಟೊಂದು ಪಾಸಿಟಿವ್ ಪೀಕ್ ಹೋಯಿತು. 0 ಬಂದಿದ ತಕ್ಷಣ ಪಾಸಿಟಿವ್ ಇದ್ದಿದ್ದು ಏನಾಯ್ತಪ್ಪ ಇಲ್ಲಿ? ನೆಗೆಟಿವ್ ಆಯಿತು. ಮತ್ತೆ 0ಗೆ ಬಂತು, ನೆಗೆಟಿವ್ ಇದ್ದ ತಕ್ಷಣ ಏನಾಯಿತು? ಪಾಸಿಟಿವಿಗೆ ಬಂತು. ಅದಕ್ಕೋಸ್ಕರ ಅದನ್ನ ಏನಂತ ಕರಿತೀವಿ ನಾವು? 0 ಡಿಟೆಕ್ಟರ್ ಅಥವಾ 0 ಕ್ರಾಸಿಂಗ್ ಡಿಟೆಕ್ಟರ್ ಸರ್ಕ್ಯೂಟ್ ಅಂತ ಕರಿತಾ ಹೋಗ್ತೀವಿ. ವೆರಿ ವೆರಿ ಸಿಂಪಲ್.